ಈಗಾಗಲೇ ಈ ಒಂದು ಹೊನ್ನಾಳಿಯ ತಾಲೂಕು ಆಫೀಸಿನ ಒಳಭಾಗವನ್ನು ಎಲ್ಲವನ್ನು ನಾವು ಪರಿಶೀಲನೆ ಮಾಡಿದ್ವಿ. ಇಲ್ಲೂ ಕೂಡ ಬಂದಿರತಕ್ಕಂಥ ಅನೇಕ ರೈತ ಜನಾಂಗದವರು ಇರ್ಬೋದು, ಬೇರೆ ಬೇರೆ ಊರಿಂದ ಬಂದಿರತಕ್ಕಂಥ ಎಲ್ಲರನ್ನೂ ಕೂಡ ಮಾತಾಡಿಸಿದ್ವಿ. ಅವರೆಲ್ಲರೂ ಹೇಳ್ತಕ್ಕಂಥದ್ದು ಒಂದೇ, ನಮ್ಮ ಯಾವುದೇ ಕೆಲಸಕ್ಕೆ ನಾವಿಲ್ಲಿ ಬಂದರೂ ನಮಗೆ ತಿಂಗಳುಗಟ್ಟಲೆ ಇಲ್ಲಿ ಅಲೆದಾಡಿಸ್ತಾರೆ ಅಂತೇಳಿ. ಅದು ಒಂದೇ ಅಲ್ಲದೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳು ಕೂಡ ಇಲ್ಲ. ಶೌಚಾಲಯವನ್ನು ನಾವು ಶೂಟ್ ಮಾಡಿದ್ದೀವಿ, ಆ ಶೌಚಾಲಯದಲ್ಲಿ ಕಾಲಿಡೋಕ್ಕಾಗಲ್ಲ. ಆದರೂ ಕೂಡ ಅವ್ರು ಯಾರೋ ಶಿರಸ್ತೇದಾರ್ ಬಂದರು, ಅವ್ರು ಹೇಳ್ತಾರೆ 2 ದಿವಸಕ್ಕೊಮ್ಮೆ ನಾವು ಈ ಶೌಚಾಲಯವನ್ನು ಕ್ಲೀನ್ ಮಾಡಿಸ್ತೀವಿ ಅಂತೇಳಿ. ಆ ಶೌಚಾಲಯದಲ್ಲಿ ಕಾಲಿಡೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಆ ರೀತಿಯಾಗಿದೆ. ಅದು ಒಂದೇ ಅಲ್ಲ, ಇಲ್ಲಿ ಬರ್ತಕ್ಕಂಥ ಲೇಡೀಸ್ ಇರ್ಬೋದು ಅಥವಾ ಸಣ್ಣ ಮಕ್ಕಳನ್ನ ಕರ್ಕೊಂಬಂದಿರ್ತಕ್ಕಂಥ ಅನೇಕ ಜನ ಮಹಿಳೆಯರಿದ್ದಾರೆ. ಅವರಿಗೆ ಕೂತ್ಕೊಳ್ಳೋಕ್ಕೆ ಒಂದು ಸರಿಯಾದ ಆಸನದ ವ್ಯವಸ್ಥೆ ಇಲ್ಲ ಇಲ್ಲಿ. ಅದೇ ರೀತಿ ಇನ್ನು ಕುಡಿಯೋ ನೀರು ಪೈಪಿಂದ ಗಿಡಕ್ಕೆ ಬಿಡ್ತಕ್ಕಂಥ ನೀರನ್ನು, ಆ ನೀರನ್ನು ಕುಡೀರಿ ಅಂತ ಹೇಳ್ತಾರೆ. ಇಲ್ಲಿರ್ತಕ್ಕಂಥವ್ರಿಗೆ ಕೇಳಿದರೆ ಹೇಳ್ತಾರೆ ಇಲ್ಲಿ ಶುದ್ಧವಾದಂಥ ವಾಟರ್ ಇನ್ನೊಂದು 2 ದಿವಸದಲ್ಲಿ ಪ್ರಾರಂಭ ಆಗುತ್ತೆ ಅಂಥೇಳಿ. ಇಲ್ಲಿರ್ತಕ್ಕಂಥ ಮೋಟರ್, ನೀರನ್ನು ಸಪ್ಲೈ ಮಾಡ್ತಕ್ಕಂಥ ಮೋಟರ್ ಕೆಟ್ಟೋಗಿ ಭಾಳಷ್ಟು ದಿನಗಳಾಗಿದೆ. ಕೆಲವರು ಹೇಳ್ತಾರೆ ಶನಿವಾರ ಕೆಟ್ಟೋಗಿದೆ ಅಂತ, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಹೇಳ್ತಾ ಇದ್ದಾರೆ ಶನಿವಾರ ಕೆಟ್ಟೋಗಿದೆ ಅಂತ. ಕೆಲವರು ಹೇಳ್ತಾರೆ ಸೋಮವಾರ ಕೆಟ್ಟೋಗಿದೆ ಅಂತ. ಇವರಿಗೆ ಸರಿಯಾದ ಮಾಹಿತಿ ಇಲ್ಲ. ಈಗ ತಾಲೂಕು ಕಚೇರಿಗೆ ಯಾಕೆ ಬರ್ತಾರೆ? ತಾಲೂಕು ಕಚೇರಿಯಲ್ಲಿ ಇರ್ಬೋದು, ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಇರ್ಬೋದು, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬೋರ್ಡನ್ನು ಹಾಕ್ಕೊಂಡಿರ್ತಾರೆ. ಅದು ಬೋರ್ಡಾಗೇ ಉಳಿದಿದೆ ಹೊರತು ಯಾವುದೇ ರೀತಿಯ ಸಾರ್ವಜನಿಕರಿಗೆ ಒಂದು ಪ್ರಯೋಜನವಾಗ್ತಾ ಇಲ್ಲ. ನಾವು ಎಲ್ಲವನ್ನು ಈಗಾಗಲೇ ಶೂಟಿಂಗ್ ಮಾಡಿದ್ದೀವಿ, ಇವೆಲ್ಲವನ್ನು ಕೂಡ ಈಗಾಗಲೇ ನಾವು ಚಿತ್ರಣವನ್ನು ಮಾಡಿದ್ದೀವಿ. ಇದನ್ನು ತೋರಿಸಬೇಕು, ಸಾರ್ವಜನಿಕರಿಗೆ ಆಗ್ತಕ್ಕಂಥ ಕುಂದುಕೊರತೆಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅನ್ನೋಂಥ ದೃಷ್ಟಿಯಿಂದಲೇ ನಾವು ಇವತ್ತು ಈ ತಾಲೂಕು ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಸಿದ್ದರಾಮಯ್ಯ ಅವರ ಒಂದು ಮಂತ್ರಿಮಂಡಲದಲ್ಲಿ ಪ್ರಭಾವಿ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರ ಜಿಲ್ಲೆಯ ಪರಿಸ್ಥಿತಿ ಈ ರೀತಿ ಇದೆ ಅಂತಂದರೆ ಇದು ನಿಜವಾಗಿಯೂ ವಿಷಾದನೀಯ. ಕ್ಯಾಮ್ರಾಮನ್ ಜೊತೆ ಮುರಳಿ ವ್ಯಾಸ್, ತಾಲೂಕು ಕಚೇರಿ ಹೊನ್ನಾಳಿಯಿಂದ ಜನಶ್ರೀ ನ್ಯೂಸ್ಗಾಗಿ ನಮಸ್ಕಾರ.